ಒಂದು ಸರಳ ಪ್ರಶ್ನೆ. ನಿಮ್ಮ ಕೈಯಲ್ಲಿರುವ ವಸ್ತುವನ್ನು ನೀವು ಸರಿಯಾಗಿ ಗುರುತಿಸಬಹುದು, ಆದರೆ ಅದೇ ವಸ್ತುವಿನ ಹೆಸರನ್ನು ಹೇಳಲು ಆಗದಿದ್ದರೆ ವಿಚಿತ್ರ ಅನಿಸುತ್ತೆ ಅಲ್ವಾ? ಆದರೆ ಅದೇ ಥರ ಒಂದು ಘಟನೆ ವಿಜ್ಞಾನಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿತು. 1960ರ ದಶಕದಲ್ಲಿ ತೀವ್ರ ಎಪಿಲೆಪ್ಸಿ ಇದ್ದ WJ ಎಂಬ ರೋಗಿಯ ಮೆದುಳಿನ ಎಡ ಮತ್ತು ಬಲಭಾಗವನ್ನು ಸಂಪರ್ಕಿಸುವ ಕಾರ್ಪಸ್ ಕೊಲಾಸಮ್ ಎಂಬ ನರತಂತುಗಳನ್ನು ಶಸ್ತ್ರಚಿಕಿತ್ಸೆಯಿಂದ ಬೇರ್ಪಡಿಸಲಾಯಿತು. ಸಾಮಾನ್ಯವಾಗಿ ಎಡ ಮೆದುಳು ಮಾತನಾಡುವುದು, ಭಾಷೆ, ಓದುವುದು ಮತ್ತು ತಾರ್ಕಿಕವಾಗಿ ಯೋಚಿಸುವುದನ್ನು ಮುಖ್ಯವಾಗಿ ನಿಯಂತ್ರಿಸುತ್ತದೆ. ಬಲಮೆದುಳು ಮುಖಗಳನ್ನು ಗುರುತಿಸುವುದು, ಚಿತ್ರಗಳನ್ನು ಅರ್ಥ ಮಾಡಿಕೊಳ್ಳುವುದು, ಸಂಗೀತ, ಸೃಜನಶೀಲತೆ ಮತ್ತು ಸ್ಥಳದ ಅರಿವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಎರಡೂ ಭಾಗಗಳು ಕಾರ್ಪಸ್ ಕೊಲಾಸಮ್ ಮೂಲಕ ಮಾಹಿತಿ ಹಂಚಿಕೊಂಡು ಒಟ್ಟಾಗಿ ಕೆಲಸ ಮಾಡುತ್ತದೆ. ನಂತರ ವಿಜ್ಞಾನಿಗಳು WJ ಅವರ ಎಡಕೈಯಲ್ಲಿ ಅವರು ನೋಡದಂತೆ ಒಂದು ಕೀಯನ್ನು ಇಟ್ಟರು. ನಿಮ್ಮ ಕೈಯಲ್ಲಿ ಏನಿದೆ ಎಂದು ಕೇಳಿದಾಗ ಅವರು ಉತ್ತರಿಸಲು ಸಾಧ್ಯವಾಗಲಿಲ್ಲ. ಆದರೆ ಹಲವಾರು ವಸ್ತುಗಳ ನಡುವೆ ಅದೇ ಕೀಯನ್ನು ಎಡ ಕೈಯಿಂದ ಆಯ್ಕೆ ಮಾಡಲು ಹೇಳಿದಾಗ ಅವರು ಯಾವುದೇ ತಪ್ಪಿಲ್ಲದೆ ಸರಿಯಾದ ಕೀಯನ್ನು ಗುರುತಿಸಿದರು. ಏಕೆ ಹೀಗಾಯಿತು? ಎಡ ಕೈಯಿಂದ ಬಂದ ಸ್ಪರ್ಶದ ಮಾಹಿತಿ ಮುಖ್ಯವಾಗಿ ಬಲ ಮೆದುಳಿಗೆ ತಲುಪಿತು. ಬಲ ಮೆದುಳು ಅದು ಕೀ ಎಂದು ಗುರುತಿಸಿತು. ಆದರೆ ಮಾತನಾಡುವ ಎಡ ಮೆದುಳಿಗೆ ಆ ಮಾಹಿತಿ ತಲುಪಲಿಲ್ಲ. ಅದಕ್ಕೆ ಅವರು ಮಾತಿನಲ್ಲಿ ಹೇಳಲು ಸಾಧ್ಯವಾಗಲಿಲ್ಲ, ಆದರೆ ಕೈಯಿಂದ ಸರಿಯಾಗಿ ಗುರುತಿಸಿದರು. ಈ ಪ್ರಯೋಗವು ಮೆದುಳಿನ ಎರಡು ಭಾಗಗಳು ವಿಭಿನ್ನ ಕೆಲಸಗಳನ್ನು ಮಾಡಿದರೂ ಅವು ಪರಸ್ಪರ ಸಂಪರ್ಕದಲ್ಲಿದ್ದಾಗ ಮಾತ್ರ ನಾವು ಸಂಪೂರ್ಣವಾಗಿ ಯೋಚಿಸಲು, ಮಾತನಾಡಲು ಮತ್ತು ಕಾರ್ಯನಿರ್ವಹಿಸಲು ಸಾಧ್ಯ ಎಂಬುದನ್ನು ತೋರಿಸಿತು. ಜುಲೈ 22 ವಿಶ್ವ ಮೆದುಳು ದಿನ. ನಿಮ್ಮ ಮೆದುಳನ್ನು ಕಾಪಾಡಿ, ಹೊಸದನ್ನು ಕಲಿಯಿರಿ, ಪುಸ್ತಕ ಓದಿ, ಪ್ರಶ್ನೆಗಳನ್ನು ಕೇಳಿ, ಸಾಕಷ್ಟು ನಿದ್ರೆ ಮಾಡಿ, ಮುಖ್ಯವಾಗಿ ಕೊನೆಯಿಲ್ಲದ ಸ್ಕ್ರಾಲಿಂಗ್ಗಿಂತ ಯೋಚಿಸಲು ನಿಮ್ಮ ಮೆದುಳಿಗೆ ಹೆಚ್ಚು ಸಮಯ ಕೊಡಿ. ಏಕೆಂದರೆ ನಿಮ್ಮ ಮೆದುಳು ನಿಮ್ಮ ಜೀವನದ ಅತ್ಯಮೂಲ ಆಸ್ತಿಯಾಗಿದೆ.